ಹುಬ್ಬಳ್ಳಿಯಲ್ಲಿ ಸೋಮವಾರ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇರೋದು ಮಾತ್ರ ಅಲ್ಲ, ವಿಪರೀತ ವೈರಲ್ ಆಗ್ತಾ ಇದೆ. ಒಬ್ಬ ಹೆಣ್ಣು ಮಗಳು ಆರೋಪಿಯನ್ನ ಪೊಲೀಸರು ಇಷ್ಟೊಂದು ಕನಿಷ್ಠವಾಗಿ ನಡೆಸ್ಕೊಳ್ಳೋದಾ? ಛೀ, ನಮ್ಮ ಸಿಸ್ಟಮ್ ಇಷ್ಟೊಂದು ಹಾಳಾಗ್ಬಿಡ್ತಾ ಅಂತ ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬ ಹೆಣ್ಣು ಮಗಳನ್ನ ಅಥವಾ ಒಬ್ಬ ಹೆಣ್ಣು ಮಗಳು ಆರೋಪಿ ಆದಾಗ ಅವಳನ್ನ ನಡೆಸ್ಕೊಳ್ಳುವಂತಹ ರೀತಿ, ನಡು ರಸ್ತೆಯಲ್ಲಿ ಆಕೆನ ವಿವಸ್ತ್ರಗೊಳಿಸಿ ಜೀಪಿಗೆ ತುಂಬುವಂತಹ ಅಗತ್ಯ ಇದೆಯಾ? ಆಕೆನ್ ಟೆರರಿಸ್ಟಾ? ಆಕೆನ್ ನಕ್ಸಲೈಟಾ? ನೀವು ಹಿಂಗ ನಡೆದುಕೊಳ್ಳೋದು ಸಾರ್ವಜನಿಕವಾಗಿ, ಅದು ಕೂಡ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ಪೊಲೀಸರನ್ನ ಕೇಳುವಂತೂ ಕೂಡ ಆಗಿದೆ. ಇದರ ನಡುವೆ ಆ ಹೆಣ್ಣು ಮಗಳ ವಿರುದ್ಧವೂ ಕೂಡ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲಿಟಿಕಲ್ ಟಚ್ ಕೂಡ ಈ ಪ್ರಕರಣಕ್ಕೆ ಸಿಕ್ಕಿದೆ. ಪರಿಣಾಮ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ಯಾರದ್ದು ಸರಿ, ಯಾರದ್ದು ತಪ್ಪು ಅಂತ. ಇದೇ ಹೊತ್ತಿನ ವಿಶೇಷ. ಬೆತ್ತಲಾಗಿದ್ದು ಯಾರು? ಬಿಜೆಪಿ ಕಾರ್ಯಕರ್ತೆಯ ಬಟ್ಟೆ ಬಿಚ್ಚಿ ಹೊಡೆದ್ರ ಪೊಲೀಸರು. ಈ ಮಹಿಳೆಯ ಬಟ್ಟೆ ಬಿಚ್ಚಿ ಹೈಡ್ರಾಮವನ್ನ ಸೃಷ್ಟಿ ಮಾಡಿದ್ಲ. ಏನಾಯ್ತು ಅಲ್ಲಿ? ಸಹಜ ಯಾರು, ಸತ್ಯ ಏನು, ಬಟ್ಟೆ ಬಿಚ್ಚಿದ್ ಯಾರು? ಖಾಕಿ ಬಟ್ಟೆ ಹಾಕಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ ಪೊಲೀಸರವರು? ಹಾಗಾದ್ರೆ ಪೊಲೀಸರು ಒಂದ್ ತಕ್ಷಣ ದೌರ್ಜನ್ಯ ಮಾಡಿದ್ರು ಕೇಳೋರಿಲ್ವಾ? ಇವರೇನ್ ಪೊಲೀಸರ ಇಲ್ಲ ಮನುಷ್ಯ ರೂಪದ ರಾಕ್ಷಸರ? ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರಿಂದ ಅಮಾನುಷ ಕೃತ್ಯ ಆಗಿದೆ ಅನ್ನುವ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಪೊಲೀಸರು ಮಹಿಳೆಯ ಬಟ್ಟೆ ಬಿಚ್ಚಿ ಥಳಿಸಿದ ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಪೊಲೀಸರಿಂದ ಹಲ್ಲೆ ನಡೆಸಲಾಗಿದೆ ಅನ್ನುವ ಆರೋಪ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅಲಿಯಾಸ್ ವಿಜಯಲಕ್ಷ್ಮಿ ಹಂಡಿಗೆ ಅಂತ ಈಕೆಗೆ ನಡು ರೋಡ್ನಲ್ಲಿ ಪೊಲೀಸರು ಒಂದ್ ರೀತಿ ನಡೆಸ್ಕೊಳ್ಬಾರ್ದ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ವಿಡಿಯೋ ನೋಡಿದಾಗ ಬಹಳ ಬೇಜಾರಾಗುತ್ತೆ. ಬಟ್ ಇಂಟರ್ನಲ್ ಇನ್ನೇನೇನಾಗಿದೆ, ಡೆಪ್ತ್ ಆಗಿ ಏನೇನಾಗಿದೆ ಅದನ್ನ ನೋಡ್ತಾ ಹೋಗೋಣ ನಾವು. ಹಳೆ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಬಿಜೆಪಿ ಮಧ್ಯ ಗಲಾಟೆ ಆಗಿದೆ. ದೂರು ಪ್ರತಿ ದೂರನ್ನ ಈಗ ಪೊಲೀಸರು ದಾಖಲು ಮಾಡ್ಕೊಂಡಿರುವಂತವ್ರ ಕಡೆಯಿಂದ ಇದು ಎಂಥ ದೌರ್ಜನ್ಯ ಆಗ್ಬಿಡ್ತು ಪೊಲೀಸರ ಕಡೆಯಿಂದ. ಇಂತಹ ಪೊಲೀಸರಿಂದ ಯಾವ ರೀತಿಯ ನ್ಯಾಯವನ್ನ ನಾವು ನಿರೀಕ್ಷೆ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇದೆ. ಆಕ್ಚುಲ್ ಆಗಿ ಏನಾಯ್ತು, ಏನಿದು ಪ್ರಕರಣ ನೋಡಿ. ಹಳೆಯ ವೈಷಮ್ಯದ ಹಿನ್ನೆಲೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಿಕ್ಕಾಟ ಆಗ್ತಾ ಇತ್ತಂತೆ. ಈಗ ಮೊನ್ನೆ ಸೋಮವಾರ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಅಧಿಕಾರಿಗಳ ಜೊತೆಗೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಮತ್ತು ಆಕೆಯ ಬ್ರದರ್ಸ್ ಕೂಡ ಹೋಗಿದ್ರು ಅಂತ ಇಂಟರ್ನಲ್ ಡೀಟೇಲ್ಸ್. ಆಕೆಯ ಬ್ರದರ್ಸ್ ಕೂಡ ಹೋಗಿದ್ರು. ಅಲ್ಲಿರೋ ಲೋಕಲ್ ಅವರೆಲ್ಲ ಪ್ರಶ್ನೆ ಮಾಡಿದ್ದಾರೆ, ಅಲ್ಲ ರೀ ಆಫೀಸರ್ ನೀವು ಬನ್ನಿ, ಅದನ್ನ ಬಿಟ್ಟು ಇವ್ರನ್ನೆಲ್ಲ ಯಾಕೆ ಕರ್ಕ ಬಂದಿದ್ದೀರಿ ಅಂತ. ಅಲ್ಲಿ ಮಾತಿಂದ ಮಾತುಗೆ ಅಂದ್ರೆ ಮಾತಿಗೆ ಮಾತು ಬೆಳೆಯುತ್ತೆ, ವಿಕೋಪಕ್ಕೆ ಹೋಗುತ್ತೆ. ಅದಾದ್ಮೇಲೆ ಅಗೇನ್ ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ದಾಖಲಾಗುತ್ತೆ. ಹಿಂದಿನ ದಿನ ಪೊಲೀಸರು ಕರೆದ್ರಂತೆ, ಬನ್ರಿ ಸ್ಟೇಷನಿಗೆ ಒಂದು ವಿಸಿಟ್ ಹಾಕೋಗಿ ಅಂತ. ಇವ್ರು ಹೋಗಿಲ್ವಂತೆ. ಮನೆ ಬಾಗ್ಲಿಗೆ ಹುಡುಕೋ ಬಂದಂತಹ ಪೊಲೀಸರು ಮಾಡಿದ್ದು ಮಾತ್ರ ಹೈ ಡ್ರಾಮಾ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಏನೇ ಆಗಲಿ, ಆಕೆ ಅಂಥದ್ದು ಮಾಡಬಾರ್ದು, ತಪ್ಪೇ ಮಾಡಿರಲಿ, ಬಟ್ ಪೊಲೀಸರು ಹೆಣ್ಣುಮಗಳನ್ನ ನಡೆಸ್ಕೊಳ್ಳುವ ರೀತಿ ಇದಾ? ಸಹಜವಾಗಿ ಕೇಳೋ ಪ್ರಶ್ನೆ. ಓಕೆ, ಈ ಪ್ರಕರಣಕ್ಕೆ ರಿಲೇಟೆಡ್ ಆಗಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಮೊದಲು ಅದನ್ನು ಕೇಳ್ತಾ ಹೋಗೋಣ, ಆಮೇಲೆ ಡಿಬೇಟ್ ಮುಂದುವರ್ಸೋಣ. ಆರೋಪಿಯನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದಾಗಿದೆ. ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ಬರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಅಲ್ಲಿ ಸ್ಥಳೀಯರು ನೀಡಿದಂಥ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂಥ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಹಲ್ಲೆ ಮಾಡಿರುವಂಥದ್ದು, ಕತ್ತಿ ಚಿಕ್ಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಮತ್ತು ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಹೊಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7 ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆ ನಂತರ ಹೌದು, ಈ ವಸ್ತ್ರಗಳನ್ನು ಆಕೆನೇ ವಿವಸ್ತ್ರಗೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕಿಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಆರೋಪಿಯನ್ನ ನಮಗ ಒಂದು ಹೆಣ್ಣುಮಗಳು ಪ್ರಕಾಶ್ ಬೊಮ್ಮಾಜಿ ಅವರು ಮಿಸಸ್ ನನಗೆ ಫೋನ್ ಮಾಡ್ತಾರೆ, ಅಕ್ಕ ನಮ್ಮ ಹೆಂಡತಿಗೆ ನಮ್ಮ ಗಂಡನ ಹೊಡಿತಾ ಇದ್ದಾರೆ, ದಯಮಾಡಿ ನೀವು ಲಘು ಬರ್ರಿ ಅಂದಾಗ ನಾವು ಇಮಿಡಿಯೇಟ್ಲಾಗಿ ಆ ಸ್ಪಾಟಿಗೆ ಹೋಗ್ತೀವಿ ಏನಾಗಿದೆ ಅಂತ. ಯಾರು ಹೊಡೆದಿದ್ದಾರೆ ಯಾರಿಗ ನಾವು ಮಾತಾಡೋಕ್ಕೆ ಹೋಗಿಲ್ಲ. BLO ಏನಿದಾರಲ್ಲ ನಂದಿನಿ ಕುಲಕರ್ಣಿ ಅವ್ರಿಗೆ ನಾ ಕೇಳಿದೆ, ಮೇಡಮ್ ನಾನು 2 ಸತಿ ನಿಮ್ಗೆ ಹೇಳಿದೆ, ಅವರು ಏನು ನೀವು ಕರ್ಕೊಂಡು BL ಅಂತ ಹೊಂಟಿದ್ರಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ರಿ ಮೇಡಮ್, ಬ್ಯಾಡ್ರಿ ಅಂತ ನಾನು 2 ಸಲ ನಿಮ್ಗೆ ಹೇಳಿದ್ರ ಸಹಿತ ನೀವು ಕರ್ಕೊಂಡು ಹೋಗಿದ್ರಿ. ಈಗ ಅವನು ಪಬ್ಲಿಕ್ ನಾನು ಅವ್ರು ಇದ್ದಾಗ ನಾವು ಯಾಕೆ ಮಾಹಿತಿ ಕೊಡ್ಬೇಕಂತ ಹೇಳಿದ್ದ ಒಂದು ಮಾತಿಗೆನೆ ಅವನಿಗೆ
ಇಡೀ ಫ್ಯಾಮಿಲಿ ಬಂದು ಆ ಹುಡುಗನ್ಗೆ ಹೊಡಿತಾರೆ. ಇದು ನಿಮ್ಗೆ ಸರಿ ಏನ್ರಿ ಅಂತ ಮೇಡಮ್ ಕೇಳಿದಾಗ ಅವ್ರು ಇಮಿಡಿಯೇಟ್ಲಿ ಹೋಗ್ಬಿಟ್ಟಿದಾಗ ನಮ್ಮ ಪೊಲೀಸರೆಲ್ಲ ಇರ್ತಾರಲ್ಲಿ. ಮೇಡಮ್ ನೀವು ಬಂದು ಕಂಪ್ಲೇಂಟ್ ಕೊಡ ಅಂದಾಗ ನಾವು ಕಂಪ್ಲೇಂಟ್ ಕೊಡಕ್ಕಂತ ಪ್ರಶಾಂತ್ ಬೊಮ್ಮಾಜಿ ಕರ್ಕೊಂಡು ಹೋಗೋ ಟೈಮ್ದಲ್ಲಿ ನನ್ನ ಮೇಲೆ ಬಂದು ಆವಾಜ ಶಬ್ದಗಳಿಂದ ಬೈದು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಅವಾಗ ಪೊಲೀಸರು ಅಡ್ಡ ನಿಂತು ಇದು ನೀವು ಮಾಡೋದು ಸರಿಯಲ್ಲ ಅಂತ ಅವ್ರಿಗೆ ಬೈದೆಲ್ಲ ಕಳಿಸ್ತಾರೆ. ಆದ್ರೆ ಕೇಸ್ ಆಗಿದ್ದು ಈಗ ಅವ್ರು ಅರೆಸ್ಟ್ ಆಗಿದ್ದು ಬೊಮ್ಮಾಜಿ ಪ್ರಕಾಶ್ ಅವರು ಕೇಸ್ ಮೇಲೇನೆ ಅವ್ರಿಗೆ ಅರೆಸ್ಟ್ ಮಾಡಿದ್ದು. ಸುಜಾತ್ ಹಂಡಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಯಾರ್ಯಾರು ಹೊಡೆದಾರಲ್ಲಿ ಎಲ್ಲರಿಗೂ 6 ಜನಕ್ಕೆ ಅರೆಸ್ಟ್ ಮಾಡಿದ್ರು. ಆದ್ರೆ ಅವರು ಒಬ್ರಿಗೆ ನನ್ಗನ್ಸ ಮಟ್ಟಿಗೆ ಪೊಲೀಸವ್ರಿಗೂ ಏನೋ ಪ್ರೆಷರ್ ಬರ್ತಾ ಇದೆ. ಯಾಕಂತಂದ್ರೆ ಈ ಘಟನೆ ಆದ ಮರನೇ ದಿವಸ ನಮ್ಮ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಅವ್ರ ಮನೆ ಕಡೆ ಬಂದು ನಾನು ನಿಮ್ಮ ಜೊತೆ ಇದೀನಿ ಅಂತ ಒಂದು ಮಾತು ಅವ್ರಿಗೆ ಏನು ಹೇಳಿ ಕುಮ್ಮಕ್ಕ ಕೊಟ್ಟು. ಬಟ್ ಈ ಘಟನೆ ವಿಚಾರದ ನೋಡ್ಬೇಕಂದ್ರೆ ಈ ಸುಜಾತ ಹಂಡಿ ಅನ್ನುವಂಥ ಹೆಣ್ಮಗಳು ಒಬ್ಬಾಕಿ ಹ್ಯಾಬಿಚುವಲ್ ಕ್ರಿಮಿನಲ್. ಈಕೆ ಮೂಲತಃ ಒಂದು ಯಾವುದೋ ಪಾರ್ಟಿಯಲ್ಲಿದ್ದರೆ ಇರ್ಬೋದು. ಆದರೆ ಈಕೆ ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವನ್ನ ಕೊಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಪಾಲಿಕೆ ಸದಸ್ಯ ಸುವರ್ಣ ಕಲ್ಕುಂಟ್ಲ ಅವ್ರಿಗೆ ಜೀವ ಬೆದರಿಕೆ ಹಾಕಿ ಜೀವ ಸಮೇತ ಕೊಂದುಬಿಡ್ತೀನಿ ಅನ್ನುವಂಥ ಬೆದರಿಕೆ ಹಾಕಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡುವಂಥ ಪ್ರಯತ್ನ ಅವ್ರು ಮಾಡಿರ್ತಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ವಿವಿಧ ಪ್ರಕರಣಗಳು ದಾಖಲಾಗಿತ್ತು. ದಾಖಲಾದಂಥ ಪ್ರಕರಣಗಳಲ್ಲಿ ಪೊಲೀಸರು ಈ ಹೆಣ್ಮಗಳನ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ ಈ ಆರೋಪಿನೇ ಪೊಲೀಸರ ಮೊಬೈಲ್ನ ಕಳ್ತನ ಮಾಡಿದ್ದಾರೆ. ಪೊಲೀಸರ ಮೇಲೂ ಕೂಡ ಈ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ, ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ಕಾಂಗ್ರೆಸ್ ಏಜೆಂಟ್ ಅಂತ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಸುಜಾತ ಮತ್ತು ಕುಟುಂಬದ ಸದಸ್ಯರನ್ನ ಅರೆಸ್ಟ್ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಇವತ್ತು ಹಲ್ಲೆ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ ಅವರ ದೂರಿನ ಮೇಲೆ ಸುಜಾತ ಹಂಡಿಯವರನ್ನ ಪೊಲೀಸರು ಬಂಧಿಸಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜನ್ಯವೂ ಹೌದು, ಮಹಿಳಾ ದೌರ್ಜನ್ಯವೂ ಹೌದು. ಮಹಿಳಾ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ದೌರ್ಜನ್ಯದ ಜೊತೆಗೆ ತನ್ನ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನೀತಿಯೂ ಕೂಡ ವ್ಯಕ್ತ ಆಗ್ತಾ ಇದೆ. ನಾನು ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ, ಅಮಾನವೀಯವಾಗಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ಯಾವ ಪೊಲೀಸರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು. ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಈ ರೀತಿ ಮಹಿಳೆಯ ಮರ್ಯಾದೆಯನ್ನೂ ಕೂಡ ಲೆಕ್ಕಿಸದೇನೆ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಗೌರವ ತರೋದಿಲ್ಲ. ಆದ್ರಿಂದ ಏನು ಮಹಿಳೆಯ ಹಕ್ಕು ಉಲ್ಲಂಘನೆ ಆಗಿದೆ, ಮಹಿಳೆಯರ ಒಂದು ಶೀಲದ ಪ್ರಶ್ನೆ ಬಂದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ಖಂಡನೀಯ. ಇದೇನೆಂದರೆ ಇದು ನಮ್ಮ ಕರ್ನಾಟಕದಲ್ಲಿದ್ದೀವೋ ನಾವೇನು ಪಾಕಿಸ್ತಾನದಲ್ಲಿದ್ದೀವೋ ಅನ್ನುವಂಥ ಒಂದು ಹೆದರಿಕೆ ಉಂಟಾಗ್ತಿದೆ. ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ. ಯಾವಾಗಂದರೆ ಅವಾಗ ಬಂಧಿಸುವುದು, ಹೆಣ್ಣು ಮಗಳನ್ನು ವಿವಸ್ತ್ರ ಮಾಡುವುದು, ಯಾರೋ ಒಂದು ಒಬ್ಬ ಪಾಲಿಕೆ ಸದಸ್ಯ ಕೊಟ್ಟಂಥ ಒಂದು ಕಂಪ್ಲೇಂಟಿಗೆ ಇಷ್ಟು ಘೋರವಾಗಿ ಒಂದು ಹೆಣ್ಣು ಮಗಳ ಮೇಲೆ ಅನ್ಯಾಯ ಆಗ್ತದಂದರೆ ಇದು ನಿಜವಾಗ್ಲೂ ಕಾನೂನು ಅನ್ನೋದು ಕಣ್ಣು ಮುಚ್ಚಿಬಿಟ್ಟಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರದವರು ನೀವೇನು ಮಾಡ್ತಿದ್ದೀರ ಅದೇ ನಿಮಗೆ ನಿಜ ಅನ್ನಿಸ್ಬಿಟ್ಟಿದೆ. ನೀವು ಇವತ್ತು ನಿಮ್ಮ ಒಬ್ಬ ಪಾಲಿಕೆ ಸದಸ್ಯರು ಇಷ್ಟೊಂದು ಹೇಯವಾದಂಥ ಕೃತ್ಯವನ್ನು ಮಾಡ್ತಿದ್ದಾರೆ, ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ. ಮಹಿಳಾ ಆಯೋಗ ಇವತ್ತು ಭಾಳಷ್ಟು ವಿಚಾರಗಳಲ್ಲಿ ಸುಮೋಟ ಕೇಸ್ ದಾಖಲೆ ಮಾಡ್ಕೋತೀರಿ. ನಿಮ್ಮ ಒಂದು ಪಾಲಿಕೆ ಸದಸ್ಯರು ಈ ರೀತಿ ಒಂದು ಪೊಲೀಸರ ಮೇಲೆ ಒಂದು ಒತ್ತಾಯವನ್ನು ಮಾಡಿ ಒಂದು 4-5 ಕೇಸುಗಳನ್ನ ಮಾಡಿಸೋವರೆಗೂ ಸಹಿತ ನೀವು ಸುಮ್ಮನೆ ಕೂತಿದ್ದೀರಿ. ಇದೆಂಥ